ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲರಿಗೆ ಎನರ್ಜಿ ಡ್ರಿಂಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲು 3 ಸುಲ್ತಿರುವಂಥ ರಾತ್ರಿ ನೆನೆಸಿಟ್ಟಿದ್ದೆ ನಾನು. ಅದಕ್ಕೆ ನಾನು ಬಾದಾಮಿ ಮತ್ತು ಅಕ್ರೋಟು ನೆನೆಸಿರುವಂಥದ್ದು ಹಾಕೋತಾ ಇದ್ದೀನಿ. ಮತ್ತು ನಾನು ಇದಕ್ಕೆ 1 ಫಿಗ್ ಅಂತಂತಂದರೆ ಅಂಜೂರ ನೆನೆಸಿಟ್ಟಿದ್ದು ಇದನ್ನು ಹಾಕೋತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೈಲೇನೆ ನಾನು. ಆಮೇಲೆ ಅಕ್ರೋಟು ಒಂದು ಸ್ವಲ್ಪ ಹಾಕ್ಕೋಬೇಕು. 3 ಸಾಮಾನು ಆದಮೇಲೆ ನೆಕ್ಸ್ಟು ಇದಕ್ಕೆ ಓಟ್ಸ್ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು, ಅಂದರೆ ನಾವು ಚಮಚ ನಾಷ್ಟ ತಿಂತೇವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು 5 ನಿಮಿಷಷ್ಟು ನೆನೆಸಿಟ್ಟಿದ್ದೆ ನಾನು. ಇದು ಡ್ರಿಂಕ್ ಮಾಡೋಕ್ಕಿಂತ ಮೊದಲು 5 ನಿಮಿಷ ನೆನೆಸಿಟ್ಟಿದ್ದಾದಮೇಲೆ ಇದಕ್ಕೆ ನಾನು ವಿತ್ ನೀರು ಸಮೇತ ನಾನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೇನ್ ಅಂತಂತಂದರೆ ಇದು ರೈಸಿನ್ ಅಂತಂದರೆ ಒಣ ದ್ರಾಕ್ಷಿ ಹಾಕ್ಕೋಬೇಕು. ಇದಕ್ಕೆ ಎನರ್ಜಿ ಜಾಸ್ತಿ ಬರುತ್ತೆ. ಒಂದು ಸ್ವಲ್ಪ ನೆಕ್ಸ್ಟು ಇದಕ್ಕೆ ಕಡಲೆಕಾಳು ಅಂತಂತಂದರೆ ಇದು ಪುಟಾಣಿ ಅಂತದಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಸತ್ತು ಪುಡಿನೋ ಅಂತಾರೆ ಇದಕ್ಕೆ, ಸಾತು ಪುಡಿ ಅಂತ. ಇದಕ್ಕೆ ನೆಕ್ಸ್ಟು ಹನಿ ಹಾಕ್ಕೋತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂಥ ಶುಗರ್ ಅಥವಾ ಏನೂ ಬಳಸ್ತಾ ಇಲ್ಲ. ಇದಕ್ಕೆ ನಾನು ಪ್ಯೂವರ್ ಆಗಿರೋಂಥ ಹನಿಯನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಕಡೆ ಯಾವ್ದು ಹನಿ ಇರುತ್ತದೋ ಅದನ್ನೇ ಹಾಕ್ಕೊಳ್ಳಿ, ಯಾವುದಾದ್ರೂ ಸರಿ. ನಿಮಗೆ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ವಿತ್ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹನಿನೇ ಹಾಕ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ನಾನು ಮುಂದ್ಗಡೆ ಒಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಕೋತಾ ಹೋಗಬೇಕು. ಯಾಕಂತಂದರೆ ಆಲ್ರೆಡಿ ನಾವು ಓಟ್ಸ್ ನೀರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇದ್ರ ಹಾಲಾಗ ಹಾಕೊಂಡು ಚಲೋತ್ತಾಗಿ ಗ್ರೈಂಡ್ ಆಗೋದಿಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬನಾನ ಹಾಕ್ಕೋತಾ ಇದ್ದೀನಿ. ನಾನು 2 ಗ್ಲಾಸಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸಣ್ಣಗೆ ಒಂದು ಬನಾನನ ಇದನ್ನು ಹಾಕಿದ್ದೀನಿ. ಅಷ್ಟು ಟೋಟಲ್ ಇಷ್ಟ ಆದಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣಂತೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಇದನ್ನು ನೀವು ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಲಿ ಅಂತಂದರೆ ಸೂಪರ್ ಇರ್ತದೆ. ಕುಡಿದ್ರೆ ಯಾವುದೇ ನಾಷ್ಟ ಮಾಡೋ ಅಗತ್ಯನೇ ಇರೋದಿಲ್ಲ. ಇದನ್ನು ಎನರ್ಜಿನೂ ಬರುತ್ತೆ. ಇದನ್ನು ನಾನು ನೆನೆಸಿಟ್ಟಿದ್ದೆನಲ್ಲ ಆ ನೀರು ಸಮೇತನೇ ಇದಕ್ಕೆ ಹಾಕ್ಕೊಂಡಿರೋದು. ನೆನೆಸಿಟ್ಟಿದ್ದ ನೀರನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಒಗಿಲಿಕ್ಕೆ ಹೋಗಬೇಡಿ. ಅದರಲ್ಲೇ ಎಲ್ಲ ಎನರ್ಜಿ ಇರುತ್ತೆ. ಪ್ಲೀಸ್ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆ ನೆನೆಸಿಟ್ಟಿದ್ದ ನೀರಲ್ಲೇ ನೀವೆಲ್ಲನೂ ಇದನ್ನು ಮಾಡ್ಕೋಬೇಕು. ನೀವು ಎಷ್ಟು ಗ್ಲಾಸ್ ಬೇಕೋ ಅಷ್ಟು ನೀವು ಬೇಕಾದರೆ ಹಾಲು ಹಾಕ್ಕೋಬೋದು, ಏನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನೋಡಿ ಫ್ರೆಂಡ್ಸ್, ಹೀಗಿದೆ ನೋಡಿ.